ಈ ವಿಡಿಯೋದಲ್ಲಿ ನಿಮಗೆ ಇನ್ವೆಸ್ಟ್‌ಮೆಂಟ್ ಬಗ್ಗೆ ಜೀರೋ ನಾಲೆಡ್ಜ್ ಇದ್ರೂ ಕೂಡ ಯಾವ ಥರ ಇನ್ವೆಸ್ಟ್‌ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡಿ ಜೀರೋದಿಂದ 1,00,00,000 ಮಾಡ್ಬೋದು ಅಂತ ನೋಡೋಣ. ಮ್ಯೂಚುವಲ್ ಫಂಡಲ್ಲಿ ಎಸ್-ಐ-ಪಿ ಮಾಡಿ 1,00,00,000 ಮಾಡ್ಬೋದು ಅಂತ ಅದೇ ಹಳೆ ಯೂಟ್ಯೂಬರ್ ಥರ ನಾನು ನಿಮ್ಮ ಟೈಮನ್ನು ವೇಸ್ಟ್ ಮಾಡಲ್ಲ. 5 ಸಿಂಪಲ್ ಸ್ಟೆಪ್ಸನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ನೀವು ಮಾಡಬೇಕಾಗಿರೋದು ಒಂದೇ, ಪೆನ್ನು ಪೇಪರ್ ಇದ್ರೆ ತಗೊಳ್ಳಿ, ವಿಡಿಯೋ ಫಾಲೋ ಮಾಡ್ತಾ ಹೋಗಿ. ಪ್ರತಿಯೊಂದು ಸ್ಟೆಪ್ಸು ಒಂದರ ಮೇಲೆ ಒಂದು ಡಿಪೆಂಡ್ ಆಗಿದೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ವೆಸ್ಟ್‌ಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಯಾಕೆ ಇನ್ವೆಸ್ಟ್‌ಮೆಂಟ್ ಮಾಡಬೇಕು? ವಾರೆನ್ ಬಫೆಟ್ ಅವರು ಒಂದು ಮಾತು ಹೇಳ್ತಾರೆ, ಇಫ್ ಯು ಡೋಂಟ್ ಫೈಂಡ್ ಅ ವೇ ಟು ಮೇಕ್ ಮನಿ ವೈಲ್ ಯು ಸ್ಲೀಪ್ ಯು ವಿಲ್ ವರ್ಕ್ ಅಂಟಿಲ್ ಯು ಡೈ. ನಾವು ದುಡ್ಡಿಗಾಗಿ ದುಡಿಯೋದು ಬಿಟ್ಟು ದುಡ್ಡನ್ನೇ ನಮಗಾಗಿ ದುಡಿಯೋ ಥರ ಮಾಡಬೇಕು. ನಾವು ನಮ್ಮ ಸ್ಯಾಲ್ರಿಯನ್ನು ಬ್ಯಾಂಕ್ ಅಕೌಂಟಲ್ಲಿ ಇಟ್ಟರೆ ವರ್ಷಕ್ಕೆ 4% ಇಂಟ್ರೆಸ್ಟ್ ಕೊಡ್ತಾರೆ. ಬಟ್ ನಮ್ಮ ಇಂಡಿಯನ್ ಇನ್ಫ್ಲೇಷನ್ ಇರೋದೇ 6-8%. ಒಂದು ವಸ್ತು ಈ ವರ್ಷ ₹100 ಸಿಗ್ತಿತ್ತು ಅಂದರೆ ನೆಕ್ಸ್ಟ್ ವರ್ಷ ಇನ್ಫ್ಲೇಷನಿಂದ ಜಾಸ್ತಿ ಆಗಿ ₹108 ಆಗಿರುತ್ತೆ. ಬಟ್ ನಾವು ಬ್ಯಾಂಕ್ ಅಕೌಂಟಲ್ಲಿ ಇಟ್ಟಂಥ ಹಣ ₹100 ಇದ್ದದ್ದು 104 ಆಗಿರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ನಮ್ಮ ಹಣ ನಮಗೆ ಗೊತ್ತಿಲ್ಲದ ಹಾಗೆ ವ್ಯಾಲ್ಯೂವನ್ನು ಕಳ್ಕೊತಾ ಇರುತ್ತೆ. ನಾವು ನಮ್ಮ ಸ್ಯಾಲ್ರಿಯನ್ನು ಸೇವ್ ಮಾಡಿ ಇನ್ವೆಸ್ಟ್ ಮಾಡದೇ ಇದ್ದರೆ ನೆಕ್ಸ್ಟ್ ಸ್ಯಾಲ್ರಿ ಯಾವಾಗ ಬರುತ್ತೆ ಅನ್ನೋ ಚಿಂತೆಯಲ್ಲೇ ಕಳಿಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಹೋಗೋಕ್ಕಿಂತ ಮುಂಚೆ ಈ 5 ಆಪ್ಷನನ್ನು ನಿಮ್ಮ ಬುಕ್ಕಲ್ಲಿ ಬರೆದಿಡಿ. ಇದನ್ನು ನಾವು ವಿಡಿಯೋ ಎಂಡಲ್ಲಿ ಫಿಲ್ ಮಾಡೋಣ. ಸೊ ಫಸ್ಟ್ ಸ್ಟೆಪ್ ನೀವು ಮಾಡಬೇಕಾಗಿದ್ದು ಇನ್ವೆಸ್ಟ್ಮೆಂಟಲ್ಲಿ ಮೇಕಿಂಗ್ ಯುವರ್ ಫೈನಾನ್ಸ್ ಬೇಸ್ಮೆಂಟ್ ಸ್ಟ್ರಾಂಗ್. ನಾವು ಇನ್ವೆಸ್ಟ್ಮೆಂಟ್ ಬಿಡಿ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಮುಂಚೆ ಈ 3 ಸ್ಟೆಪ್ಸನ್ನು ಫಾಲೋ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್, ಪೇ ಆಫ್ ಯುವರ್ ಡೆಟ್. ನಾವು ಎಲ್ಲಿವರೆಗೂ ಸಾಲಲ್ಲಿ ಇರ್ತೀವಿ ಅಲ್ಲಿವರೆಗೂ ನಾವು ದುಡಿದಂಥ ದುಡ್ಡು ನಮ್ಮದಲ್ಲ. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಒಂದು ವೇಳೆ ಸಾಲ ಮಾಡಿದರೆ ಸಾಲವನ್ನು ತೀರಿಸಿ. ಸೆಕೆಂಡ್ ಒನ್, ಬಿಲ್ಡ್ ಅಟ್ ಲೀಸ್ಟ್ 3 months of emergency fund. Third one, get health insurance for you and your family. ಈ 3 ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು, ನೀವು 90% ಜನಕ್ಕಿಂತ ಮುಂದೆ ಇರ್ತೀರ ಫೈನಾನ್ಸಿಯಲಿ. ಈ 3 ಸ್ಟೆಪ್ಸ್ ನೀವೇನಾದರೂ ನೆಗ್ಲೆಕ್ಟ್ ಮಾಡಿ ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಐ ಆಮ್ 100% ಶ್ಯೂರ್ ನೀವು ಮತ್ತೆ ಇದೇ ಪ್ಲೇಸ್ಗೆ ವಾಪಸ್ ಬರ್ತೀರಾ. ಸ್ಟೆಪ್ ನಂಬರ್ 2, ಡಿಸೈಡ್ ಯುವರ್ ಸೇವಿಂಗ್ಸ್. ನಾವು ಸ್ಯಾಲ್ರಿ ಬಂದಾಗ ಏನು ಮಾಡ್ತೀವಿ, ಫಸ್ಟು ಖರ್ಚು ಮಾಡ್ತೀವಿ. ಆ ಸ್ಯಾಲ್ರಿಯಲ್ಲಿ ಏನಾದರೂ ಉಳಿಯಿತು ಅಂದರೆ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡೋ ಬಗ್ಗೆ ಯೋಚನೆ ಮಾಡ್ತೀವಿ. ಬಟ್ ಈ ಹ್ಯಾಬಿಟನ್ನು ನೀವು ಚೇಂಜ್ ಮಾಡಿಬಿಟ್ಟು ಪ್ರತಿ ಮಂತು ಇಂತಿಷ್ಟು ನಾನು ಇನ್ವೆಸ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಎತ್ತಿಡಬೇಕು. ಇನ್ನು ಮಿಕ್ಕಿದ್ದನ್ನು ನೀವು ಖರ್ಚು ಮಾಡ್ಬೋದು. ನಿಮ್ಮ ಕಡೆ ಪೆನ್ನು ಪೇಪರ್ ಇದೆಯಲ್ಲ, ಜಸ್ಟ್ ರೈಟ್ ಡೌನ್ ಯುವರ್ ಫಿಕ್ಸ್ಡ್ ಎಕ್ಸ್ಪೆನ್ಸ್. ರೆಂಟ್ ಎಷ್ಟಿದೆ, EMI ಎಷ್ಟಿದೆ, ಟ್ರಾನ್ಸ್ಪೋರ್ಟೇಷನ್ಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಫುಡ್ಗೆ ಅಂತ ಹೇಳಿ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಪ್ರತಿಯೊಂದು ನೀವು ಎಕ್ಸ್ಪೆನ್ಸನ್ನು ಟ್ರ್ಯಾಕ್ ಮಾಡಿಬಿಟ್ಟು ಒಂದು ರೌಂಡ್ ಫಿಗರ್ ಅಂತ ರೆಡಿ ಮಾಡ್ಕೊಳ್ಳಿ. ಈ ಫಿಗರನ್ನು ನೀವು ನಿಮ್ಮ ಸ್ಯಾಲ್ರಿಯಲ್ಲಿ ಮೈನಸ್ ಮಾಡಿದಾಗ ನೀವು ಎಷ್ಟು ಸೇವಿಂಗ್ಸ್ ಮಾಡ್ಬೋದು ಅಂತ ಹೇಳಿ ಗೊತ್ತಾಗುತ್ತೆ. ಇನ್ ಕೇಸ್ ನಿಮ್ಮ ಸ್ಯಾಲ್ರಿಗಿಂತ ಎಕ್ಸ್ಪೆನ್ಸ್ ಜಾಸ್ತಿ ಇತ್ತು ಅಂದರೆ ಎರಡೇ ದಾರಿ. ಒಂದು, ನಿಮ್ಮ ಇನ್ಕಮನ್ನು ಜಾಸ್ತಿ ಮಾಡೋ ಕಡೆ ಫೋಕಸ್ ಮಾಡಿ, ಇಲ್ಲ ಎಕ್ಸ್ಪೆನ್ಸನ್ನು ಕಡಿಮೆ ಮಾಡ್ಕೊಳ್ಳಿ. ಅಥವಾ ಫಾರ್ ಅ ಸಿಂಪಲ್ ಲೈಫ್ ಜಸ್ಟ್ ಫಾಲೋ 50-50 ರೂಲ್. ನಿಮ್ಮ ಸ್ಯಾಲ್ರಿ 50% ಅಷ್ಟು ನೀವು ಖರ್ಚು ಮಾಡಿ, ಇನ್ನು 50% ಅಷ್ಟು ಇನ್ವೆಸ್ಟ್ ಮಾಡಿ. ಇದು ಸಾಧ್ಯ ಆಗಿಲ್ಲ ಅಂದರೆ ಇದನ್ನು ನೀವು ಚೇಂಜ್ ಕೂಡ ಮಾಡ್ಕೋಬಹುದು. 60-40 ಮಾಡ್ಕೊಳ್ಳಿ, ಇಲ್ಲ 80-20 ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಒಂದೇ ರೂಲ್ ಅಪ್ಲೈ ಆಗಲ್ಲ. ಯಾಕಂದರೆ ಬ್ಯಾಚುಲರ್ಸು ಜಾಸ್ತಿ ಸೇವ್ ಮಾಡ್ಬೋದು, ಅದೇ ಫ್ಯಾಮಿಲಿ ಇದ್ದವರು ಜಾಸ್ತಿ ಎಕ್ಸ್ಪೆನ್ಸ್ ಇರೋದ್ರಿಂದ ಕಡಿಮೆ ಸೇವ್ ಮಾಡೋಕ್ಕಾಗುತ್ತೆ. ಸ್ಯಾಲ್ರಿಯನ್ನು ನಾವು ಹೇಗೆ 50-30-20 ರೂಲ್ ಯೂಸ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ನೋಡಿ ಬಂದು ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಇವಾಗ ನಮ್ಮ ಸೇವಿಂಗ್ಸ್ ಎಷ್ಟು ಅಂತ ಗೊತ್ತಾಯಿತು. 2,000, 5,000, 10,000 ಇದು ಎಷ್ಟೇ ಇರಲಿ, ಇವಾಗ ನಾವು ನಮ್ಮ ಫೈನಾನ್ಷಿಯಲ್ ಗೋಲ್ ಸೆಟ್ ಮಾಡುವಂಥ ಟೈಮು. ಸ್ಟೆಪ್ ನಂಬರ್ 3, ಸೆಟ್ ಯುವರ್ ಫೈನಾನ್ಸ್ ಗೋಲ್. ನೀವು ಏನಕ್ಕೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಮನೆ ಕಟ್ಟೋಕ್ಕೆ, ಅಥವಾ ಕಾರ್ ತೊಗೊಳಕ್ಕೆ, ಅಥವಾ ವೆಲ್ತ್ ಕ್ರಿಯೇಟ್ ಮಾಡೋಕ್ಕೆ? ಅದನ್ನು ನೀವು ಡಿಸೈಡ್ ಮಾಡಿ ಅದಕ್ಕೆ ಎಷ್ಟು ಅಮೌಂಟ್ ನೀವು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡಿ. ಫಾರ್ ಎಕ್ಸಾಂಪಲ್, ನೀವು 1,00,00,000 ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಾ. SIP ಕ್ಯಾಲ್ಕುಲೇಟರಲ್ಲಿ ನೀವು ಪ್ರತಿ ಮಂತು ಎಷ್ಟು ಸೇವ್ ಮಾಡ್ತೀರಂತ ಹಿಂದಿನ ಸ್ಟೆಪ್ಪಲ್ಲಿ ಫೈನಲ್ ಮಾಡಿದ್ರಲ್ಲ ಅದನ್ನು ಇಲ್ಲಿ ಎಂಟರ್ ಮಾಡಿ. ರಿಟರ್ನ್ 12% ಅಷ್ಟೇ ಇರಲಿ. ಯಾವ ಥರ ನಾವು 12% ತಗೋಬೋದು ಅಂತ ಹೇಳಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಕೆಳಗಡೆ ನಿಮ್ಮ ಗೋಲ್ ಅಮೌಂಟ್ ಬರೋವರೆಗೂ ನಂಬರ್ ಆಫ್ ಇಯರ್ಸ್ ಜಾಸ್ತಿ ಮಾಡ್ತಾ ಹೋಗಿ. ನಾನಿಲ್ಲಿ ನಂಬರ್ ಆಫ್ ಇಯರ್ಸ್ ಜಾಸ್ತಿ ಮಾಡ್ತಾ ಹೋಗ್ತೀನಿ. ನೋಡ್ಬೋದು, ನನಗೆ 1,00,00,000 ಮಾಡೋಕ್ಕೆ ಪ್ರತಿ ಮಂತ್ 10,000 SIP 21 ವರ್ಷ ಮಾಡಬೇಕು. ನಮಗೆ 21 ವರ್ಷ ಕಾಯೋಕೆ ಆಗಲ್ಲ ಅಂತಂದ್ರೆ ನೀವು ಟಾರ್ಗೆಟ್ ಅಮೌಂಟನ್ನು ಕಡಿಮೆ ಮಾಡ್ಕೊಳ್ಳಿ, ಇಲ್ಲ SIP ಅಮೌಂಟನ್ನು ಜಾಸ್ತಿ ಮಾಡಿ. ಇಲ್ಲ ಬೆಸ್ಟ್ ಆಪ್ಷನ್ ಅಂದರೆ ಪ್ರತಿ ವರ್ಷ ನಮ್ಮ ಸ್ಯಾಲ್ರಿ ಯಾವ ಥರ ಹೆಚ್ಚಾಗ್ತಾ ಹೋಗುತ್ತೆ ಆ ಥರ ನಮ್ಮ SIP ಅಮೌಂಟನ್ನು ಜಾಸ್ತಿ ಮಾಡ್ತಾ ಹೋಗೋದು. ಫಾರ್ ಎಕ್ಸಾಂಪಲ್, ನಾನು ಸೇಮ್ SIP ಅಮೌಂಟನ್ನು 10% ಅಷ್ಟು ಪ್ರತಿ ವರ್ಷ ಜಾಸ್ತಿ ಮಾಡ್ತಾ ಹೋದರೆ 1,00,00,000 ಮಾಡೋಕ್ಕೆ 21 ವರ್ಷ ಬೇಕಿಲ್ಲ, ಜಸ್ಟ್
17 ವರ್ಷ ಸಾಕು. ನಿಮಗೆ ಯಾವ್ದು ಸರಿ ಅನ್ಸುತ್ತಲ್ಲ ಅದನ್ನ ಫಾಲೋ ಮಾಡಿ. ಬಟ್ ಸಮಸ್ಯೆ ಏನಂತಂದ್ರೆ ನಾವು ಬ್ಯಾಂಕ್ ಅಕೌಂಟಲ್ಲಿ 4% ತಗೋಬಹುದು. ಎಫ್.ಡಿಯಲ್ಲಿ 6-7% ತಗೋಬಹುದು. ಈ 12% ಅನ್ನು ತಗೊಳ್ಳೋಕೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಸೊ ಸ್ಟೆಪ್ ನಂಬರ್ 4 ಇನ್ವೆಸ್ಟ್‌ಮೆಂಟ್ ಟೈಪ್ಸ್. ಓಕೆ, ನಿಮಗೆ ಇದೇ ಥರ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ಬೇಕಿತ್ತು ಅಂದರೆ ನನ್ನ ಚಾನಲನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಲೈಕ್ ಆಗ್ತಿತ್ತು ಅಂದರೆ ಜೆನ್ಯೂನ್ ಆಗಿ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನಾವು ನಮ್ಮ ದುಡ್ಡನ್ನು ಯಾವ ಅಸೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇಲ್ಲಿ 8 ಇಂಪಾರ್ಟೆಂಟ್ ಅಸೆಟ್ಸ್ ಇದೆ. ನೀವು ನೋಡ್ತಿರ್ಬೋದು, ನಾನು ಒಂದು ಟೇಬಲ್ ರೆಡಿ ಮಾಡಿದ್ದೀನಿ ಇಲ್ಲಿ. ಈ ಟೇಬಲಲ್ಲಿ ನಾನು ಪ್ರತಿಯೊಂದು ಅಸೆಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಎಂಡಲ್ಲಿ ಯಾವ ಅಸೆಟ್ಗೆ ಜಾಸ್ತಿ ಪಾಯಿಂಟ್ಸ್ ಬರುತ್ತಲ್ಲ ಆ ಅಸೆಟ್ಟು ಬೆಸ್ಟ್ ಅಂತ ಡಿಕ್ಲೇರ್ ಮಾಡೋಣ. ನಾನಿಲ್ಲಿ 5 ಪಾಯಿಂಟ್ಸನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಲಿಕ್ವಿಡಿಟಿ, ಸೇಫ್ಟಿ, ಚಾರ್ಜಸ್, SIP ಆಪ್ಷನ್ ಆ್ಯಂಡ್ ಫೈನಲಿ ರಿಟರ್ನ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಸೇವಿಂಗ್ಸ್ ಅಕೌಂಟ್. ಸೇವಿಂಗ್ಸ್ ಅಕೌಂಟನ್ನು ನೀವು ಈಸಿಯಾಗಿ ಓಪನ್ ಮಾಡ್ಬೋದು. ಹಾಗೆ ಈಸಿಯಾಗಿ ಡಿಪಾಸಿಟ್ ಮತ್ತು ವಿಡ್ರಾ ಕೂಡ ಮಾಡ್ಬೋದು. ಸೊ ಲಿಕ್ವಿಡಿಟಿ ಬಂದುಬಿಟ್ಟು ಗ್ರೀನು. ಸೇವಿಂಗ್ಸ್ ಅಕೌಂಟಲ್ಲಿ ಆಲ್ಮೋಸ್ಟ್ ಸೇಫ್ಟಿ ಇದ್ದೇ ಇರುತ್ತೆ, ಅದು ಕೂಡ ಗ್ರೀನ್ ಆಗುತ್ತೆ. ಸೇವಿಂಗ್ಸ್ ಅಕೌಂಟಲ್ಲಿ ಚಾರ್ಜಸ್ ಕೂಡ ಇರಲ್ಲ, ಅದು ಗ್ರೀನು. SIP ನೀವು ಸೇವಿಂಗ್ಸ್ ಅಕೌಂಟಲ್ಲಿ ಮಾಡ್ಬೋದು. ಪ್ರತಿ ಮಂತ್ ನೀವು 5,000 ಅಥವಾ 2,000 ಸೇವಿಂಗ್ಸ್ ಅಕೌಂಟಲ್ಲಿ ಜಮಾ ಮಾಡ್ತಾ ಹೋದರೆ ಅದೇ SIP. ಮೇನ್ ಕನ್ಸರ್ನ್ ಫಾರ್ ದ ಸೇವಿಂಗ್ಸ್ ಅಕೌಂಟ್ ಈಸ್ ರಿಟರ್ನ್. ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ 3-4% ಅಷ್ಟೇ ರಿಟರ್ನ್ ಸಿಗುತ್ತೆ. ನಾವು ಇಲ್ಲಿ ರಿಟರ್ನ್ ಇನ್ಫ್ಲೇಷನ್ ಬೀಟ್ ಮಾಡ್ತಾ ಇದ್ದರೆ ಗ್ರೀನು, ಮಾಡ್ತಾ ಇಲ್ಲ ಅಂದರೆ ರೆಡ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಸೇವಿಂಗ್ಸ್ ಅಕೌಂಟು ಮಾಡ್ತಾ ಇಲ್ಲ, ಸೊ ರೆಡ್. ಸೆಕೆಂಡ್ ಆಪ್ಷನು ಫಿಕ್ಸ್ ಡಿಪಾಸಿಟು. ಫಿಕ್ಸ್ ಡಿಪಾಸಿಟು ಅಗೇನ್ ನೀವು ಈಸಿಯಾಗಿ ಯಾವುದೇ ಬ್ಯಾಂಕಲ್ಲಿ ಓಪನ್ ಮಾಡ್ಬೋದು. ಸೊ ಲಿಕ್ವಿಡಿಟಿ ಬಂದುಬಿಟ್ಟು ಗ್ರೀನು. ಸೇಫ್ಟಿ ಸೇಫ್ ಇದೆ, ಇದು ಕೂಡ ಗ್ರೀನು. ಚಾರ್ಜಸ್ಸು ಆಲ್ಮೋಸ್ಟ್ ಯಾವ ಬ್ಯಾಂಕ್ ಕೂಡ ಈ FD ಮೇಲೆ ಚಾರ್ಜಸ್ ಮಾಡಲ್ಲ, ಸೊ ಗ್ರೀನು. ಒಂದು ವೇಳೆ ನೀವು ಮೆಚ್ಯೂರ್ಗಿಂತ ಒಳಗಡೆ ಏನಾದರೂ ಬ್ರೇಕ್ ಮಾಡಿದ್ರೆ ಚಾರ್ಜಸ್ ಮಾಡ್ತಾರೆ, ಅದು ಕೂಡ ನೆಗ್ಲಿಜಿಬಲ್ ಇರುತ್ತೆ. ಸೊ ಇದು ಕೂಡ ಗ್ರೀನು. ಈ FDಯಲ್ಲಿ SIP ಮಾಡೋದು ಇವಾಗ ಸ್ಟಾರ್ಟ್ ಆಗಿದೆ, ಬಟ್ ಅದು ಕೂಡ ಇನ್ನೂ ಪಾಪ್ಯುಲರ್ ಆಗಿಲ್ಲ. ಸೊ ಈ ಫೀಲ್ಡು ರೆಡ್. ಆ್ಯಂಡ್ ಅಗೇನ್ ರಿಟರ್ನು. ಫಿಕ್ಸ್ ಡಿಪಾಸಿಟ್ ನೀವು ನ್ಯಾಷನಲೈಸ್ ಬ್ಯಾಂಕಲ್ಲಿ ನೋಡಿದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 5-7% ಕೊಡ್ತಾ ಇದ್ದಾರೆ. HDFC, ಆಕ್ಸಿಸ್ಸು, ICICI. ರಿಟರ್ನು 5-7% ಇರೋದ್ರಿಂದ ಈ ಫೀಲ್ಡು ರೆಡ್. ಥರ್ಡ್ ಆಪ್ಷನ್ನು ಗೋಲ್ಡು. ನಾನಿಲ್ಲಿ ಫಿಸಿಕಲ್ ಗೋಲ್ಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೀವು ಫಿಸಿಕಲ್ ಗೋಲ್ಡನ್ನು ಈಸಿಯಾಗಿ ಯಾವುದೇ ಒಂದು ಜ್ಯುವೆಲರಿ ಶಾಪಲ್ಲಿ ಬಾಯ್ ಮಾಡ್ಬೋದು, ಸೆಲ್ ಮಾಡ್ಬೋದು. ಸೊ ಲಿಕ್ವಿಡಿಟಿ ಬಂದುಬಿಟ್ಟು ಗ್ರೀನು. ಸೇಫ್ಟಿ, ಗೋಲ್ಡಲ್ಲಿ ಸಡನ್ ಕ್ರ್ಯಾಶ್ ಅಂತ ಏನು ಬರಲ್ಲ, ಸೊ ಅಲ್ಲಿ ಏನು ಆ ಥರ ಹೈ ಲೆವೆಲ್ ರಿಸ್ಕ್ ಇರಲ್ಲ. ಸೊ ಈ ಫೀಲ್ಡು ಗ್ರೀನು. ಚಾರ್ಜಸ್ಸು, ಎಸ್, ಗೋಲ್ಡಲ್ಲಿ ಸಿಕ್ಕಾಪಟ್ಟೆ ಚಾರ್ಜಸ್ ಇದೆ. ಸ್ಪೆಷಲಿ ಈ ಮೇಕಿಂಗ್ ಚಾರ್ಜ್ ಅಂತ ಹೇಳಿ ಅವರು ಜ್ಯುವೆಲರಿ ಮೇಲೆ ಚಾರ್ಜ್ ಮಾಡ್ತಾರೆ. ಸೊ ಇದು ಒಂಥರ ರೆಡ್. SIP, ಗೋಲ್ಡಲ್ಲಿ SIP ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ. ಪ್ರತಿ ಮಂತ್ ನೀವು 10 ಗ್ರಾಮು ತೊಗೊಳಕ್ಕಾಗಲ್ಲ. ಸೊ SIP ಬಂದುಬಿಟ್ಟು ಗೋಲ್ಡಲ್ಲಿ ರೆಡ್ಡು. ಗೋಲ್ಡ್ ಹಿಸ್ಟಾರಿಕಲಿ ನೀವು ನೋಡಿದರೆ 8-10% ಅಷ್ಟು ರಿಟರ್ನ್ ಕೊಡುತ್ತೆ. ಸೊ ನಾವು ಇನ್ಫ್ಲೇಷನನ್ನು ಬೀಟ್ ಮಾಡ್ಬೋದು. ಸೊ ಅದಕ್ಕಾಗಿ ಗೋಲ್ಡು ರಿಟರ್ನಲ್ಲಿ ಗ್ರೀನ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ನು ರಿಯಲ್ ಎಸ್ಟೇಟು. ರಿಯಲ್ ಎಸ್ಟೇಟಲ್ಲಿ ಲಿಕ್ವಿಡಿಟಿ ಸಿಕ್ಕಾಪಟ್ಟೆ ಕಡಿಮೆ. ನೀವು ತೊಗೋಬೇಕಾದ್ರೆ ಸೈಟು ಯಾರಾದ್ರು ಮಾರೋರು ಇರಬೇಕು, ಅಥವಾ ನೀವು ಕೊಡಬೇಕಾದ್ರೆ ಯಾರಾದರೂ ತೊಗೊಳೋರು ಇರಬೇಕು. ಸೊ ಲಿಕ್ವಿಡಿಟಿ ಬಂದುಬಿಟ್ಟು ರಿಯಲ್ ಎಸ್ಟೇಟಲ್ಲಿ ರೆಡ್. ಸೇಫ್ಟಿ ಅಗೇನ್ ಗೋಲ್ಡ್ ಥರ ಇದು ಕೂಡ ಆ ಥರ ಸಡನ್ನಾಗಿ ಏನು ಕ್ರ್ಯಾಶ್ ಆಗಲ್ಲ. ಸೊ ಸೇಫ್ಟಿ ಬಂದುಬಿಟ್ಟು ಗ್ರೀನು. ಚಾರ್ಜಸ್ಸು, ಎಸ್, ರಿಯಲ್ ಎಸ್ಟೇಟಲ್ಲಿ ಸಿಕ್ಕಾಪಟ್ಟೆ ಚಾರ್ಜಸ್ಸು ನಮ್ಮ ಗೌರ್ಮೆಂಟ್ ಅಪ್ಲೈ ಮಾಡುತ್ತೆ. ಇಲ್ಲಿ ನೋಡ್ಬೋದು, ಇಷ್ಟೆಲ್ಲ ಚಾರ್ಜಸ್ ನಾವು ಪ್ರಾಪರ್ಟಿ ಮೇಲೆ ತುಂಬಬೇಕಾಗುತ್ತೆ. ಸೊ ಚಾರ್ಜಸ್ ಅಂತ ಬಂದಾಗ ರಿಯಲ್ ಎಸ್ಟೇಟಿಗೆ ಬಿಗ್ ರೆಡ್. ಆಮೇಲೆ ನೀವು ರಿಯಲ್ ಎಸ್ಟೇಟಲ್ಲಿ SIP ಕೂಡ ಮಾಡೋಕ್ಕಾಗಲ್ಲ, ಅದು ಕೂಡ ರೆಡ್. ಆಮೇಲೆ ರಿಟರ್ನು, ಇದು ಕೂಡ ಆಲ್ಮೋಸ್ಟ್ ಗೋಲ್ಡ್ ಸಿಮಿಲರ್ ಥರ ರಿಟರ್ನ್ ಕೊಡುತ್ತೆ, 8-10%. 8-10% ಕೊಡುತ್ತೆ. ಸೊ ಇದು ಕೂಡ ಗ್ರೀನು. ಆಮೇಲೆ ಬಾಂಡ್ಸು ಲಿಕ್ವಿಡಿಟಿ ಸಿಕ್ಕಾಪಟ್ಟೆ ಕಡಿಮೆ. ಏನಕ್ಕೆ ಅಂದರೆ ಒಂದು ಡೇಟ್ ಅಂತ ಬಿಟ್ಟಿರ್ತಾರೆ ಅವರು, ಆ ಮೆಚುರಿಟಿ ಬರೋವರೆಗೂ ನೀವು ಅದನ್ನು ಸೆಲ್ ಮಾಡೋಕ್ಕಾಗಲ್ಲ. ಸೊ ಹಾಗೆ ನೀವು ಈಸಿಯಾಗಿ ಬೈ ಮತ್ತು ಈಸಿಯಾಗಿ ಸೆಲ್ ಕೂಡ ಮಾಡೋಕ್ಕಾಗಲ್ಲ. ಲಿಕ್ವಿಡಿಟಿಯಲ್ಲಿ ಬಾಂಡ್ಗೆ ರೆಡ್ಡು. ಸೇಫ್ಟಿ ಅಗೇನ್ ಇದು ಆಲ್ಮೋಸ್ಟ್ ನೀವು ಗೌರ್ಮೆಂಟ್ ಕಡೆಯಿಂದ ತೊಗೊಂಡ್ರೆ ಸೇಫ್ಟಿಯಲ್ಲಿ ಏನು ಆ ಥರ ರಿಸ್ಕ್ ಇರಲ್ಲ. ಸೇಫ್ಟಿ ಬಂದುಬಿಟ್ಟು ಗ್ರೀನು. ಚಾರ್ಜಸ್ ಕೂಡ ಬಾಂಡ್ಸಲ್ಲಿ ಇರಲ್ಲ, ಗ್ರೀನು. ನೀವು SIPಯನ್ನು ಬಾಂಡಲ್ಲಿ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಕೂಡ ರೆಡ್ಡು. ಮತ್ತು ಬಾಂಡು ಆಲ್ಮೋಸ್ಟ್ ಬಾಂಡ್ ಟು ಬಾಂಡ್ ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಜನರಲಾಗಿ ನೋಡಿದರೆ 6-8% ಬಾಂಡ್ ರಿಟರ್ನ್ ಕೊಡುತ್ತೆ. ಕೆಲವೊಂದು ಸರಿ 8-10% ಕೂಡ ಕೊಡುತ್ತೆ. ಬಟ್ ನಾನಿಲ್ಲಿ ಇದನ್ನು 6-8% ಅಂತ ಕನ್ಸಿಡರ್ ಮಾಡಿ ರೆಡ್ ಅಂತ ಕನ್ಸಿಡರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ನಾವು ಇಕ್ವಿಟಿ ಆಪ್ಷನಲ್ಲಿ ಬರೋದಾದರೆ ಫಸ್ಟ್ ಬಂದುಬಿಟ್ಟು ಇಂಡೆಕ್ಸ್ ಫಂಡ್. ಇಂಡೆಕ್ಸ್ ಫಂಡ್ ಲಿಕ್ವಿಡಿಟಿ ಇದೆ, ನೀವು ಯಾವಾಗ ಬೇಕಾದರೂ ಸೆಲ್ ಮಾಡಿ ಯಾವಾಗ ಬೇಕಾದ್ರೂ ಬೈ ಕೂಡ ಮಾಡ್ಬೋದು. ಹಾಗೆ ಸೇಫ್ಟಿ ಅಂತ ಬಂದಾಗ ಇಂಡೆಕ್ಸ್ ಫಂಡು, ಸಿನ್ಸ್ ಇದು ಒಂದು ಇಕ್ವಿಟಿ ಆಗಿರೋದ್ರಿಂದ ರಿಸ್ಕು ಜಾಸ್ತಿ ಇರುತ್ತೆ, ಅದ್ರ ಸಲುವಾಗಿ ಈ ಫೀಲ್ಡು ರೆಡ್ಡು. ಆಮೇಲೆ ಚಾರ್ಜಸ್ಸು ಇಂಡೆಕ್ಸ್ ಫಂಡಲ್ಲಿ ನೆಗ್ಲಿಜಿಬಲ್ ಇದೆ. ಯಾಕಂದರೆ ಯಾವುದೇ ಫಂಡ್ ಮ್ಯಾನೇಜರ್ ಇರಲ್ಲ, ಸೊ ಯಾವುದೇ ಚಾರ್ಜ್ ಕೂಡ ಇರಲ್ಲ. ಅಂದರೆ ಎಕ್ಸ್ಪೆನ್ಸ್ ರೇಷಿಯೋ ಆಲ್ಮೋಸ್ಟ್ ನಿಲ್ಲಲ್ಲಿರುತ್ತೆ. ಸೊ ಇಂಡೆಕ್ಸ್ ಫಂಡಲ್ಲಿ ಚಾರ್ಜಸ್ಸು ಗ್ರೀನು. ಆಮೇಲೆ ನೀವು SIP ಕೂಡ ಮಾಡ್ಬೋದು ಇಂಡೆಕ್ಸ್ ಫಂಡಲ್ಲಿ. ಮತ್ತು ರಿಟರ್ನ್ ಅಂತ ಬಂದಾಗ ಇಂಡೆಕ್ಸ್ ಫಂಡಲ್ಲಿ ಓವರಾಲ್ ಆಗಿ ನಾವು ಹಿಸ್ಟ್ರಿ ನೋಡಿದ್ರೆ 12-15% ನಮ್ಮ ಇಂಡಿಯನ್ ನಿಫ್ಟಿ 50 ಕೊಡ್ತಾ ಬಂದಿದೆ. ನಾವು ಅಷ್ಟೇ ಕನ್ಸಿಡರ್ ಮಾಡೋಣ.
ಇದು ಇನ್ಫ್ಲೇಷನ್ ಬೀಟ್ ಮಾಡೋದ್ರಿಂದ ನಾವು ಇದನ್ನು ಗ್ರೀನ್ ಅಂತ ಕನ್ಸಿಡರ್ ಮಾಡೋಣ. ಸಿಮಿಲರ್ ಟು ಇಂಡೆಕ್ಸ್ ಫಂಡ್ ವಿ ಹ್ಯಾವ್ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ ಅಗೇನ್ ಲಿಕ್ವಿಡಿಟಿ ಗ್ರೀನು, ಸೇಫ್ಟಿ ಅಗೇನ್ ರೆಡ್ಡು, ಆಮೇಲೆ ಚಾರ್ಜಸ್ಸು ಕಂಪೇರಿಟಿವ್ಲಿ ಇಂಡೆಕ್ಸ್ ಫಂಡ್ಗೆ ಈ ಮ್ಯೂಚುವಲ್ ಫಂಡು ಸ್ವಲ್ಪ ಚಾರ್ಜ್ ಮಾಡ್ತಾರೆ ಅಂದರೆ ಎಕ್ಸ್ಪೆನ್ಸ್ ರೇಷಿಯೋ. ಯಾಕಂದರೆ ಇಲ್ಲಿ ಆ್ಯಕ್ಟಿವ್ ಮ್ಯಾನೇಜರ್ ಇರ್ತಾರೆ, ಅದ್ರ ಸಲುವಾಗಿ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಚಾರ್ಜ್ ಮಾಡ್ತಿರೋದ್ರಿಂದ ಈ ಚಾರ್ಜ್ ಫೀಲ್ಡು ರೆಡ್ಡು. ಆಮೇಲೆ ನೀವು SIP ಮಾಡ್ಬೋದು, ಸೊ ಗ್ರೀನು. ರಿಟರ್ನ್ ಆಲ್ಮೋಸ್ಟ್ ಸೇಮ್ 12-15%, ಸೊ ಗ್ರೀನು. ನಾವು ಲಾಸ್ಟ್ ಸ್ಟಾಕನ್ನು ನೋಡೋದಾದರೆ ಲಿಕ್ವಿಡಿಟಿ ಸ್ಟಾಕಲ್ಲಿ ಆಲ್ಮೋಸ್ಟ್ ಇರುತ್ತೆ. ಏನಕ್ಕೆಂದರೆ ನಾವು ರಿಟೇಲ್ ಇನ್ವೆಸ್ಟರ್ ಇರೋದ್ರಿಂದ ಕಡಿಮೆ ತೊಗೊಂಡು ಕಡಿಮೆ ಸೆಲ್ ಮಾಡ್ತಾ ಇರ್ತೀವಿ, ಸೊ ಲಿಕ್ವಿಡಿಟಿ ಗ್ರೀನು. ಸೇಫ್ಟಿ ಸ್ಟಾಕ್ಸಲ್ಲಿ ಏನಾದರೂ ಸೇಫ್ಟಿ ಇರುತ್ತಾ? ಬಿಗ್ ನೋ ಹೈ ರಿಸ್ಕ್ ಇರುತ್ತೆ. ಯಾವ ಸ್ಟಾಕು ಯಾವಾಗ ಮಲ್ಕೊಳ್ಳುತ್ತೆ ಗೊತ್ತೇ ಆಗಲ್ಲ. ಸೊ ಸ್ಟಾಕ್ಸ್ ಬಂದುಬಿಟ್ಟು ಹೈ ರಿಸ್ಕು, ಸೊ ಬಿಗ್ ರೇಟ್. ಚಾರ್ಜಸ್ಸು ಈ ಸ್ಟಾಕ್ಸಲ್ಲಿ ನೀವು ಯಾವುದೇ ಥರ ಚಾರ್ಜಸ್ ಕೊಡಬೇಕಾಗಿಲ್ಲ, ಯಾಕಂದರೆ ನೀವೇ ಸ್ವಂತಾಗಿ ಇದನ್ನು ಮೇಂಟೈನ್ ಮಾಡ್ತಿರ್ತೀರ ಅಥವಾ ಓನ್ ಮಾಡ್ತಿದ್ದೀರ, ಸೊ ಅದು ಕೂಡ ಗ್ರೀನು. SIP ನೀವು ಸ್ಟಾಕಲ್ಲಿ ಮಾಡ್ಬೋದು. ನೀವು ಪ್ರತಿ ಮಂತು ಒಂದು ಸ್ಟಾಕಲ್ಲಿ ಒಂದು ಡೇಟಿಗೆ ಇಂತಿಷ್ಟು ಕ್ವಾಂಟಿಟಿ ಅಥವಾ ಇಂತಿಷ್ಟು ಅಮೌಂಟ್ ಅಂತ ಹೇಳಿ SIP ಮಾಡ್ಬೋದು ಇವಾಗ. ಸೊ SIP ಫೀಲ್ಡು ಸ್ಟಾಕಲ್ಲಿ ಗ್ರೀನು. ಸೊ ನಾನು ಆಲ್ಮೋಸ್ಟ್ ಚೆನ್ನಾಗಿರೋ ಬ್ಲೂ ಚಿಪ್ ಕಂಪ್ನಿ ಮೇಲೆ ನೀವು ಏನಾದರೂ ಇನ್ವೆಸ್ಟ್ ಮಾಡಿದ್ರೆ 12-15% ಅದು ಕೊಟ್ಟೇ ಕೊಡುತ್ತೆ. ಸೊ ಈ ಫೀಲ್ಡ್ ಬಂದುಬಿಟ್ಟು ಗ್ರೀನು. ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕಂಪ್ಲೀಟಾಗಿ ನಿಮ್ಮ ಗೋಲ್ ಮೇಲೆ ಡಿಪೆಂಡ್ ಆಗಿದೆ. ನೀವು ಎಷ್ಟು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ, ಮತ್ತು ಎಷ್ಟು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಆಮೇಲೆ ನೀವು ಎಷ್ಟು ರಿಸ್ಕ್ ತೊಗೊಳ್ಳೋಕೆ ರೆಡಿ ಇದ್ದೀರಾ, ಇದ್ರ ಮೇಲೆ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಶಾರ್ಟ್ ಟರ್ಮಲ್ಲಿ ಈ ಸೇವಿಂಗ್ಸ್ ಅಕೌಂಟು, ಫಿಕ್ಸ್ ಡಿಪಾಸಿಟು, ಗೋಲ್ಡು, ರಿಯಲ್ ಎಸ್ಟೇಟು, ಬಾಂಡ್ಸು ಒಳ್ಳೆ ಆಪ್ಷನ್. ಆದರೆ ಲಾಂಗ್ ಟರ್ಮಲ್ಲಿ ಈ ಇಕ್ವಿಟಿ ಆಪ್ಷನ್ಸು ಅಂದರೆ ಇಂಡೆಕ್ಸ್ ಫಂಡು, ಮ್ಯೂಚುವಲ್ ಫಂಡು ಮತ್ತು ಸ್ಟಾಕ್ಸು ಒಂದು ಒಳ್ಳೆ ಆಪ್ಷನ್ ಆಗುತ್ತೆ, ಚೆನ್ನಾಗಿ ರಿಟರ್ನ್ ಕೊಡುತ್ತೆ. ಈ ಎಲ್ಲ ಅಸೆಟ್ಸಲ್ಲಿ ನೀವು ಕನ್ಫ್ಯೂಸ್ ಆಗಿದ್ದರೆ ನಾನು ನಿಮಗೆ ಒಂದು ಅಸೆಟನ್ನು ರೆಕಮೆಂಡ್ ಮಾಡ್ತೀನಿ, ಇಂಡೆಕ್ಸ್ ಫಂಡ್. ಇಂಡೆಕ್ಸ್ ಫಂಡಲ್ಲಿ ನೀವು ನೋಡಿದರೆ ಜಸ್ಟ್ ಒಂದೇ ಒಂದು ರೆಡ್ ಫ್ಲ್ಯಾಗು, ಅದು ಕೂಡ ಹೈ ರಿಸ್ಕ್ ಇರೋದು. ನೀವು ಲಾಂಗ್ ಟರ್ಮು ಅಂದರೆ 10 ವರ್ಷಕ್ಕಿಂತ ಜಾಸ್ತಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದು ಕೂಡ ನೆಗ್ಲಿಜಿಬಲ್ ಆಗುತ್ತೆ. ಇಂಡೆಕ್ಸ್ ಫಂಡ್ ಬಗ್ಗೆ ನೀವು ರಿಯಲಿ ಇಂಟ್ರೆಸ್ಟೆಡ್ ಇದ್ದರೆ ಇಂಡೆಕ್ಸ್ ಫಂಡ್ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಇಲ್ಲ ನಾನು ಜಸ್ಟ್ ಇಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಅಂತಂದರೆ ನೀವು ಡೈವರ್ಸಿಫಿಕೇಶನ್ ಕೂಡ ಮಾಡ್ಬೋದು. ಸ್ವಲ್ಪ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಇಕ್ವಿಟಿಯಲ್ಲಿ ಮಾಡಿ, ಮತ್ತೊಂದು ಸ್ವಲ್ಪ ಗೋಲ್ಡಲ್ಲಿ ಮಾಡಿ, ಇನ್ನೊಂದು ಸ್ವಲ್ಪ ಫಿಕ್ಸ್ ಡಿಪಾಸಿಟ್ ಮಾಡಿ. ಸೊ ಈ ಥರ ನೀವು ಡೈವರ್ಸಿಫಿಕೇಶನ್ ಕೂಡ ಮಾಡ್ಬೋದು. ಈ ಥರ ಮಾಡಿದರೆ ಏನಾಗುತ್ತೆ, ಒಂದು ಸೆಕ್ಟರ್ ಖರಾಬಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದರೆ ಇನ್ನೊಂದು ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಬ್ಯಾಲೆನ್ಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ಲು ಯಾವಾಗೆಲ್ಲ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬರುತ್ತಲ್ಲ ಅವಾಗೆಲ್ಲ ಗೋಲ್ಡ್ ಮೇಲ್ಗಡೆ ಹೋಗುತ್ತೆ. ಇವಾಗ ನೋಡಿ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಇದೆ, ಗೋಲ್ಡು ಮೇಲ್ಗಡೆ ಇದೆ. ಇದನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ? ನಮ್ದು ಇವಾಗ ಸೇವಿಂಗ್ಸ್ ಆಯಿತು, ಗೋಲ್ ಸೆಟ್ ಮಾಡಿದ್ದಾಯಿತು, ಮತ್ತು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಕೂಡ ಮಾಡಿದ್ದಾಯಿತು. ಇವಾಗ ಹೇಗೆ ಮಾಡಬೇಕಂತ ಹೇಳಿ ಒಂದ್ಸರಿ ನೋಡೋಣ. ಫಿಕ್ಸ್ಡ್ ಡಿಪಾಸಿಟನ್ನು ನೀವು ಬ್ಯಾಂಕಿಗೆ ಡೈರೆಕ್ಟ್ ಹೋಗಿ ಓಪನ್ ಮಾಡ್ಬೋದು. 1 ವರ್ಷ, 2 ವರ್ಷ, 5 ವರ್ಷ FD ಅಂತ ಹೇಳಿ ಓಪನ್ ಮಾಡ್ಬೋದು. ಈ ನ್ಯಾಷನಲೈಸ್ ಬ್ಯಾಂಕು ಅಂದರೆ HDFC, ಆಕ್ಸಿಸ್ಸು ಈ ಥರ ಬ್ಯಾಂಕ್ಸು 7% ರಿಟರ್ನ್ ಕೊಟ್ಟರೆ ಈ ಸೊಸೈಟೀಸು 10-12% ರಿಟರ್ನ್ ಕೊಡುತ್ತೆ. ಒಂದು ವೇಳೆ ನಿಮಗೆ ನಂಬಿಕೆ ಇದ್ದರೆ ಸೊಸೈಟೀಸ್ ಮೇಲೆ ನೀವು ಅಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ಬಟ್ ಇವಾಗ ನೀವು ಫಿಕ್ಸ್ಡ್ ಡಿಪಾಸಿಟನ್ನು ಆನ್ಲೈನ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ ಸ್ಟೇಬಲ್ ಮನಿ ಅನ್ನೋ ಆ್ಯಪಲ್ಲಿ ನೀವು FDಯನ್ನು ಆನ್ಲೈನ್ ಬುಕ್ ಮಾಡಿ ಆನ್ಲೈನಲ್ಲೇ ವಿಡ್ರಾ ಮಾಡ್ಕೋಬೋದು ಇನ್ಸ್ಟಂಟಾಗಿ. ಗೋಲ್ಡನ್ನು ನೀವು ಡೈರೆಕ್ಟಾಗಿ ಜ್ಯುವೆಲರಿ ಶಾಪ್ಗೆ ಹೋಗಿ ಬೈ ಮಾಡ್ಬೋದು. ಬಟ್ ಒಂದು ಇಂಪಾರ್ಟೆಂಟ್ ಮಾತು ಹೇಳ್ತೀನಿ ಕೇಳಿ, ನೀವು ಗೋಲ್ಡನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಿ ಬೈ ಮಾಡ್ತಾ ಇದ್ದರೆ ಜ್ಯುವೆಲರಿಯನ್ನು ಬೈ ಮಾಡಬೇಡಿ. ಏನಕ್ಕೆ ಅಂದರೆ ಜ್ಯುವೆಲರಿ ಶಾಪ್ ಅವರು ಮೇಕಿಂಗ್ ಚಾರ್ಜ್ ಅಂತ ಹೇಳಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಅದ್ರ ಬದಲು ನೀವು ಈ 24 ಕ್ಯಾರೆಟ್ ಬಿಸ್ಕೆಟ್ಸನ್ನು ಬೈ ಮಾಡಿ, ಅದಕ್ಕೆ ಯಾವುದೇ ಮೇಕಿಂಗ್ ಚಾರ್ಜಸ್ ಇರಲ್ಲ. ಬಟ್ ಈ ಗೋಲ್ಡ್ ಬಿಸ್ಕೆಟ್ಸನ್ನು ನೀವು ಸೇಫಾಗಿ ಒಂದು ಕಡೆ ಎತ್ತಿಡಬೇಕು. ಸೊ ಸೇಫ್ಟಿ ಕನ್ಸರ್ನ್ ಇರುತ್ತೆ. ಒಂದು ಒಳ್ಳೆಯ ಆಪ್ಷನ್ನು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಗೋಲ್ಡ್ ETFಸು. ಸೇಮ್ ಟು ಸೇಮ್ ಗೋಲ್ಡ್ ಎಷ್ಟು ರಿಟರ್ನ್ ಕೊಡುತ್ತಲ್ಲ ಇದು ಕೂಡ ಅಷ್ಟೇ ರಿಟರ್ನ್ ಕೊಡುತ್ತೆ. ಡಿಫ್ರೆನ್ಸ್ ಏನಂದರೆ ಅದು ಫಿಸಿಕಲ್ಲು, ಇದು ಡಿಜಿಟಲ್ಲು ಅಷ್ಟೇ. ನೀವು ಈ ಸ್ಟಾಕ್ ಬ್ರೋಕರು ಗ್ರೋ, ಜೆರೋದಾ, ಅಪ್ಸ್ಟಾಕ್ ಇಲ್ಲಿ ನೀವು ಗೋಲ್ಡ್ ETF-ಅನ್ನು ಈಸಿಯಾಗಿ ಬೈ ಮಾಡಿ ಸೆಲ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ಬಾಂಡ್ಸ್ ಇದೆ. ಬಾಂಡ್ಸು ಆಲ್ಮೋಸ್ಟ್ ಇವಾಗ ಪಾಪ್ಯುಲರ್ ಆಗ್ತಾ ಇದೆ. ಮೊದಲು ಗೌರ್ಮೆಂಟ್ ಆಫಿಷಿಯಲಿ ಸೈಟ್ ಮೇಲೆ ಅಷ್ಟೇ ಬಾಂಡ್ಸನ್ನು ಖರೀದಿ ಮಾಡ್ಬೋದಾಗಿತ್ತು. ಬಟ್ ಇವಾಗ ಈ ಸ್ಟೇಬಲ್ ಮನಿ ಆಮೇಲೆ ಈ ವೆಂಟ್ ವೆಲ್ತ್ ಅನ್ನೋ ವೆಬ್ಸೈಟಲ್ಲಿ ನೀವು ಬಾಂಡನ್ನು ಬೈ ಮಾಡ್ಬೋದು. ರಿಯಲ್ ಎಸ್ಟೇಟ್ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಏನಕ್ಕೆ ಅಂದರೆ ಜಾಸ್ತಿ ಟ್ಯಾಕ್ಸಸ್ಸು, ಜಾಸ್ತಿ ಚಾರ್ಜಸ್ಸು, ಆಮೇಲೆ ಏಜೆಂಟ್ಸು ಈ ಥರ ಎಲ್ಲ ಜಾಸ್ತಿ ಕಾಂಪ್ಲೆಕ್ಸ್ ಇರೋದ್ರಿಂದ ಇದನ್ನು ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಮತ್ತು ಈ ಇಂಡೆಕ್ಸ್ ಫಂಡು, ಮ್ಯೂಚುವಲ್ ಫಂಡು, ಸ್ಟಾಕ್ಸನ್ನು ನೀವು ಈ ಆನ್ಲೈನ್ ಅಂದರೆ ಡಿಜಿಟಲ್ ಸ್ಟಾಕ್ಸ್ ಬ್ರೋಕರ್ ಇರ್ತಾರಲ್ಲ ಅವ್ರ ಕಡೆ ನೀವು ಈಸಿಯಾಗಿ ಬೈ ಮಾಡಿ ಈಸಿಯಾಗಿ ಸೆಲ್ ಕೂಡ ಮಾಡ್ಬೋದು. ಈ ಗ್ರೋ, ಏಂಜಲ್ ಒನ್, ಅಪ್ಸ್ಟಾಕ್ಸು, ಜೆರೋದಾ ಇವೆಲ್ಲ ಪಾಪ್ಯುಲರ್ ಸ್ಟಾಕ್ ಬ್ರೋಕರ್ ಆಗಿದೆ. ಸೊ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರಲ್ಲ ಅದರ ಬಗ್ಗೆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಒಂದು ವೇಳೆ ನೀವು ಇಂಡೆಕ್ಸ್ ಫಂಡ್ ಸರಿ ಅನಿಸಿತ್ತು ಅಂದರೆ ಈ ಗ್ರೋ ಆ್ಯಪಲ್ಲಿ ಅಥವಾ ಈ ಯಾವುದೇ ಒಂದು ಸ್ಟಾಕ್ ಬ್ರೋಕರಲ್ಲಿ
ಪ್ರತಿ ಮಂತು ಒಂದು ಡೇಟ್ಗೆ SIPನ ಫಿಕ್ಸ್ ಮಾಡಿ ಮತ್ತು ಇನ್ವೆಸ್ಟ್ ಮಾಡ್ತಾ ಹೋಗಿ. ಈ ಸ್ಟಾಕ್ ಮಾರ್ಕೆಟು ಅಪ್ಪು ಡೌನು ಆಗ್ತಾನೆ ಇರುತ್ತೆ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈ ಮನುಷ್ಯ ಆಗಲಿ ಅಥವಾ ಈ ಸ್ಟಾಕ್ ಮಾರ್ಕೆಟ್ ಆಗಲಿ ಅಟ್ ದ ಎಂಡ್ ಆಫ್ ದ ಡೇ ಮೇಲ್ಗಡೆನೇ ಹೋಗುತ್ತೆ. ಸೊ ಇವಾಗ ನಾವು ಈ ಖಾಲಿ ಬಿಟ್ಟಂಥ ಪ್ಲೇಸನ್ನು ತುಂಬೋಣ. ಫಸ್ಟ್ ಒನ್, ಮೇಕಿಂಗ್ ಫೈನಾನ್ಸ್ ಸ್ಟ್ರಾಂಗ್, ಇದನ್ನು ನಾವು ಚೆಕ್ ಅಂತ ಮಾಡೋಣ. ಸೆಕೆಂಡ್ ಒನ್, ನಾವು ನಮ್ಮ ಎಕ್ಸ್ಪೆನ್ಸನ್ನು ಟ್ರ್ಯಾಕ್ ಮಾಡಿ ಎಷ್ಟು ಸೇವ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ ಅದನ್ನು ಇಲ್ಲಿ ಫಿಲ್ ಮಾಡಿ. ಆಮೇಲೆ ನಿಮ್ಮ ಗೋಲ್ ಅಮೌಂಟ್ ಎಷ್ಟು ಅಂತ ಇಲ್ಲಿ ಫಿಲ್ ಮಾಡಿ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಿರಲ್ಲ ಅದನ್ನು ಇಲ್ಲಿ ಬರೀರಿ. ಆಮೇಲೆ ಲಾಸ್ಟಲ್ಲಿ ನಾವು ಯಾವ ಆ್ಯಪ್ ಯೂಸ್ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅದನ್ನು ಇಲ್ಲಿ ಫಿಲ್ ಮಾಡಿ. ಆ್ಯಂಡ್ ಕಂಗ್ರ್ಯಾಟ್ಸ್, ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡೋಕ್ಕೆ ಕಂಪ್ಲೀಟಾಗಿ ರೆಡಿ ಆಗಿದ್ದೀರಾ. ನೀವು ಜಸ್ಟ್ ದುಡ್ಡು ಹಾಕಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋದು ಅಷ್ಟೇ ಬಾಕಿ. ನಿಮಗೇನಾದರೂ ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ಡೌಟ್ ಇದ್ದರೆ ನನ್ನ ಜೊತೆ 1-to-1 ಕನೆಕ್ಟ್ ಆಗಿ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ಮತ್ತೆ ಸಿಗುವ.